ಶೀರ್ಷಿಕೆ ನಮ್ಮ ಸೇಫ್ಟಿ ನಾವು ನೋಡೋದು ಬೆಸ್ಟು. ವಿಧಿಗರ್ಭ ಸಂಜಾತ. ಹೆಣ್ಣಿಗೆ ದೇವರು ಕೊಟ್ಟ ರೂಪ ವರ ಅಂತೂ ಅಲ್ಲ, ಶಾಪ ಅಂದರೆ ಯಾರೊಬ್ಬರೂ ನಂಬಲ್ಲ. ಸುರಸುಂದರ ಹೆಣ್ಣನ್ನು ಯಾರು ಅಕ್ಕ ತಂಗಿ ಮಗಳು ಅಮ್ಮನ ಥರ ನೋಡಲ್ಲ. ಹಂಗೆ ನೋಡಿದರೆ ಅತ್ಯಾಚಾರ ಅನ್ನೋದು ಆಗ್ತಾ ಇರಲಿಲ್ಲ. ಹಿಂದೆ ಯುದ್ಧ ನಡೆದಾಗೆಲ್ಲ ಕೇವಲ ನಗನಾಣ್ಯ ದೋಚ್ತಾ ಇರಲಿಲ್ಲ, ಹೆಣ್ಮಕ್ಳ ಶೀಲ ಕೂಡ ದೋಚ್ತಾ ಇದ್ರು. ಕೆಲವೊಂದು ಯುದ್ಧ ಹೆಣ್ಣಿಗಾಗಿ ನಡೆದದ್ದು ಅಂದರೆ ಎದೆ ಝಲ್ ಎನ್ನುತ್ತೆ. ಈಗಿನ ಕಾಲಕ್ಕೆ ಬಂದರೆ ಸಿನಿಮಾ ತಾರೆಯರೇ, ರೂಪದರ್ಶಿಗಳೇ, ಯಕ್ಷಲೋಕದ ಗಂಧರ್ವ ಕನ್ಯರು, ಕಾಸ್ಟಿಂಗ್ ಕೌಚು ಇಲ್ಲದೆ ಸಿನಿ ಇಂಡಸ್ಟ್ರೀಲಿ ಬೆಳೆದವರು ಬೆರಳೆಣಿಕೆ. ಹನಿ ಟ್ರ್ಯಾಪ್ ಅನ್ನೋ ಮಾಯಾಜಾಲಕ್ಕೆ ಹೆಣ್ಮಕ್ಳೇ ಗಾಳಕ್ಕೆ ಹಾಕೋ ಮೀನು. ಮೋಜು ಮಸ್ತಿ ಶೋಕಿಗೆ ಬಿದ್ದವರು ಯಾವುದೋ ಒಂದಿನ ಸಮಾಜದ ಎದುರು ಬೆತ್ತಲೆ ಆಗ್ತಾರೆ. ಪ್ರೀತಿ ಅನ್ನೋ ಮಾಯಾಜಾಲಕ್ಕೆ ಸಿಲುಕಿ ಹಾಳಾದ ಹೆಣ್ಮಕ್ಳು ಕೆಲವರು ಸೂಟ್ ಕೇಸಲ್ಲಿ ಸಿಗ್ತಾರೆ, ಇನ್ನು ಕೆಲವರು ಯಾವುದೋ ರೆಡ್ ಲೈಟ್ ಏರಿಯಾದಲ್ಲಿ, ಮತ್ತು ಕೆಲವರು 4 ಗೋಡೆ ಮಧ್ಯೆ ಸ್ವಾತಂತ್ರ್ಯ ಕಳ್ಕೊಂಡು ನಿರ್ಜೀವ ಶವದ ಥರ ಬದುಕ್ತಿರ್ತಾರೆ. ಹೆಣ್ಮಕ್ಳ ಸೌಂದರ್ಯ ಇರೋದೇ ಅವರ ಅಂಗಾಂಗದಲ್ಲಿ. ಅಂಥದ್ರಲ್ಲಿ ಅವ್ರು ಹಾಕೋ ಟೈಟ್ ಡ್ರೆಸ್ ಸೆನ್ಸು ಯಾರಿಗೇ ಆದರೂ ಟೆಂಪ್ರೇಚರು ಏರಿಸ್ದೇ ಇರುತ್ತಾ? ತಪ್ಪು ಮಾಡೋದಕ್ಕೆ ರಹದಾರಿ ನಾವೇ ಮಾಡಿಕೊಟ್ಟಂಗಲ್ವಾ? ಮಾಡ್ರನ್ ಯುಗ ಲಿವ್ ಇನ್ ರಿಲೇಷನ್ಶಿಪ್ ಬೇಡುತ್ತೆ, ಡೈವರ್ಸ್ ಮಾಡಿಸುತ್ತೆ, ಅನೈತಿಕ ಚಟುವಟಿಕೆಗಳಿಗೆ ದೂಡುತ್ತೆ. ದಾರಿ ತಪ್ಪಿಸೋದ್ರಲ್ಲಿ ಸಾಮಾಜಿಕ ಮಾಧ್ಯಮದ ಪಾತ್ರ ಎತ್ತಿದ ಕೈ. ಒಂದು ಸಾಲಲ್ಲಿ ಹೇಳೋದಾದರೆ, ಕಡಿಮೆ ರೂಪವತಿ ಹೆಣ್ಮಕ್ಳ ಜೀವನ ಸೂಪರು, ಅವರನ್ನು ಪಡೆದವರು ಕೂಡ ತುಂಬ ಪುಣ್ಯ ಮಾಡಿದವರು. ಇಂಡಿಯನ್ ಕಲ್ಚರು, ಅದರಲ್ಲೂ ಹಿಂದೂ ಕಲ್ಚರ್ ಸೂಪರು, ಇದನ್ನು ಬಿಟ್ಟು ಹೊರಗೆ ಹಾರಿದವರು ಸೂತ್ರ ಇಲ್ಲದೆ ಇರೋ ಗಾಳಿಪಡದ ಥರ ಬದುಕಬೇಕಾಗುತ್ತೆ. ಹೆಣ್ಣನ್ನು ಮುಟ್ಟಿ ಇಂದ್ರ ಕೆಟ್ಟ, ಹೆಣ್ಣನ್ನು ಮುಟ್ಟದೆ ರಾವಣ ಕೆಟ್ಟ, ಹೆಣ್ಣನ್ನು ಮೋಹಿಸಿ ಕೆಟ್ಟವರೇ ಜಾಸ್ತಿ. ಅದರಲ್ಲೂ ಕಲಿಯುಗ ಭಾರಿ ಕೆಟ್ಟ ನನ್ನ ಮಗಂದು. ಅವರಿವ್ರ ಮೇಲೆ ಗೂಬೆ ಕೋರ್ಸೋದು ಬಿಟ್ಟು ನಮ್ಮ ಸೇಫ್ಟಿ ನಾವು ನೋಡೋದು ಬೆಸ್ಟು. ವಿಧಿಗರ್ಭ ಸಂಜಾತ.